ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಮಸ್ಕ್ ಮೆಲನ್ ಜ್ಯೂಸನ್ನ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ಇವಾಗ ಅದಕ್ಕೂ ಮೊದಲಿಗೆ ನಾವು ಕರ್ಬೂಜ ಹಣ್ಣನ್ನ ಯೂಸ್ ಮಾಡೋದ್ರಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಇನ್ನು ಮಸ್ಕ್ ಮೆಲನ್ನ ಯೂಸ್ ಮಾಡೋದ್ರಿಂದ ದೇಹದಲ್ಲಿ ಕೊಬ್ಬನ್ನ ಹೆಚ್ಚಿಸುತ್ತೆ, ದೇಹದ ಶಕ್ತಿಗೆ ತುಂಬ ಉಪಕಾರಿಯಾಗಿದೆ. ಇನ್ನು ದಿನಕ್ಕೆ 1 ಗ್ಲಾಸು ಕರ್ಬೂಜ ಜ್ಯೂಸನ್ನ ಕುಡಿಯೋದ್ರಿಂದ ನಮ್ಮ ಬಾಡಿಗೆ ಪೊಟ್ಯಾಷಿಯಮ್ಮು, ಮೆಗ್ನೀಷಿಯಮ್ಮು, ಕಬ್ಬಿಣ, ವಿಟಮಿನ್ ಎ, ಸಿ ಈ ಥರ ಪೌಷ್ಟಿಕಾಂಶಗಳನ್ನು ಹೆಚ್ಚು ಮಾಡುತ್ತೆ. ಸೊ ಇನ್ನು ಕರ್ಬೂಜನ ಯೂಸ್ ಮಾಡೋದ್ರಿಂದ ನಮ್ಮ ಕಣ್ಣಿನ ದೃಷ್ಟಿಗೆ ತುಂಬ ಯೂಸ್ ಆಗುತ್ತೆ. ನಾನು ಇದಕ್ಕೆ ಚಿಯಾ ಸೀಡ್ಸ್ನು ಕೂಡ ಯೂಸ್ ಮಾಡಿದ್ದೀನಿ. ಚಿಯಾ ಸೀಡ್ಸ್ನ ಯೂಸ್ ಮಾಡೋದ್ರಿಂದ ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತದೆ, ಹಾಗೆ ದೇಹವನ್ನು ದಿನಪೂರ್ತಿ ಹೈಡ್ರೇಷನ್ ಮಾಡುತ್ತೆ. ಇನ್ನು ದೇಹದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಚಿಯಾ ಸೀಡ್ಸಲ್ಲಿ ಒಮೆಗಾ 3 ಮತ್ತು ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ನ ಇರೋದ್ರಿಂದ ತುಂಬಾ ಹೆಲ್ತ್ಗೆ ಒಳ್ಳೆಯದು. ಇನ್ನು ಚಿಯಾ ಸೀಡ್ಸ್ನ ಯೂಸ್ ಮಾಡೋದ್ರಿಂದ ನಿದ್ದೆ ಕೂಡ ತುಂಬ ಚೆನ್ನಾಗೇ ಬರುತ್ತೆ. ಇನ್ನು ನಾನು ಯಾವ ರೀತಿ ಮಸ್ಕ್ ಮೆಲನ್ ಜ್ಯೂಸನ್ನ ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ. ಇನ್ನು ಮಸ್ಕ್ ಮೆಲನ್ ಜ್ಯೂಸನ್ನ ಮಾಡಲಿಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್ನ ಹಾಕಿ ಅದಕ್ಕೆ 1 ಗ್ಲಾಸಷ್ಟು ನೀರನ್ನ ಹಾಕಿ ನೆನೆಲಿಕ್ಕೆ ಬಿಡ್ತಾಯಿದ್ದೀನಿ. ಇನ್ನು ಮಸ್ಕ್ ಮೆಲನ್ನ ಕಟ್ ಮಾಡಿಕೊಂಡು ಪಲ್ಪ್ನ ತೊಗೊಂಡು ಒಂದು ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಇನ್ನು 7ರಿಂದ 8 ಗೋಡಂಬಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಗೋಡಂಬಿ ಹಾಕಿ ಜ್ಯೂಸನ್ನ ಮಾಡೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ. ಸೊ ಇದಕ್ಕೆ ನಾನು 1 ಕಪ್ಪಷ್ಟು ಹಾಲನ್ನ ಸೇರಿಸ್ಕೊಂಡು ಇದನ್ನು ತುಂಬ ಸಾಫ್ಟಾಗಿ ಗ್ರೈಂಡ್ನ ಮಾಡ್ಕೋತಾ ಇದ್ದೀನಿ. ಇನ್ನು ನಾನು ಗ್ರೈಂಡ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಚಿಯಾ ಸೀಡ್ಸ್ ಕೂಡ ತುಂಬಾ ಚೆನ್ನಾಗಿ ನೆಂದಿತ್ತು. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಸೊ ಇನ್ನು ಮಸ್ಕ್ ಮೆಲನ್ ಜ್ಯೂಸ್ಗೆ ಚಿಯಾ ಸೀಡ್ಸ್ನ ಆ್ಯಡ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇನ್ನು ಮಸ್ಕ್ ಮೆಲನ್ ಜ್ಯೂಸ್ ಕೂಡ ರೆಡಿ ಆಗಿದೆ. ಸೊ ಈ ಸಮ್ಮರಲ್ಲಿ ಮಕ್ಕಳಿಗೆ ಈ ರೀತಿ ಜ್ಯೂಸನ್ನ ಮಾಡಿಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ಕುಡಿತಾರೆ. ನಮ್ಮ ಮನೇಲಂತೂ ಪ್ರತಿದಿನ ಈ ರೀತಿ ಜ್ಯೂಸನ್ನ ಮಾಡ್ಕೊಂಡು ಕುಡಿತೀವಿ. ಸೊ ನೀವು ಕೂಡ ಕರ್ಬೂಜನ ಯೂಸ್ ಮಾಡೋದ್ರಿಂದ ದೇಹಕ್ಕೆ ತುಂಬಾ ಯೂಸ್ ಆಗುತ್ತೆ. ನೀವು ಟ್ರೈ ಮಾಡಿ. ಇದಾಗಿತ್ತು ಇವತ್ತಿನ ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.